ಐತಿಹಾಸಿಕ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿರುವಂಥರು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮೂವರು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಅದರಲ್ಲಿ ಅರುಣ್ ಯೋಗಿರಾಜ್ ಅವರ ಒಂದು ರಾಮಲಲ್ಲ ವಿಗ್ರಹ ಸಹ ಇದೆ. ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯ ಅಂತ ಹೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ. ಅಲ್ಲಿ ಪ್ರಮುಖವಾಗಿ ಅಯೋಧ್ಯ ಅಂದರೆ ರಾಮಲಲ್ಲ, ಆ ರಾಮಲಲ್ಲನ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೇ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು 500 ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್. ಈಗ ನಮಗೆ ಇನ್ನೇನು ಜನವರಿ 22ಕ್ಕೆ ಅದಕ್ಕೆ ತೆರೆ ಬೀಳಲಿದೆ. ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ, ಭಾಳಷ್ಟು ಘರ್ಷಣೆಗಳಾಗಿದೆ. ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಮೂರಲ್ಲಿ ಒಬ್ಬರನ್ನು ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ. ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ? ಸರ್, ಇದು ಒಂದು ಮೂಲ ಕಾರಣ. ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ, ಅದೊಂದು ಭಾಳ ಮುಖ್ಯವಾಗಿತ್ತು. ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು, ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ. ನಂತರ ನಾನು ಇಷ್ಟು ವರ್ಷಗಳಿಗೆ ಮಾಡಿರೋಂಥ ಕೆಲಸದ ಫೋಟೋಸ್ಗಳನ್ನ ನಾವು PPTಯಲ್ಲಿ ಕೊಡಬೇಕಾಗಿರುತ್ತೆ. ಮತ್ತು ಅಯೋಧ್ಯ ರಾಮ ಮಂದಿರದ ಟ್ರಸ್ಟ್ ಮೆಂಬರ್ಸು, ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಒಳಗೆ ಬರೋಂಥ IGNCA ಚೇರ್ಮನ್ ಇರ್ತಾರೆ. ಮತ್ತು ನಮ್ಮ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ನೃಪೇಂದ್ರ ಮಿಶ್ರಾ ಸರ್ ಇರ್ತಾರೆ. ಸೊ ಈ ರೀತಿ ಒಂದು ತಜ್ಞರಿಂದ ಒಳಗೊಂಡ ತಂಡದಲ್ಲಿ ಸುಮಾರು 6-7 ಜನ ಕಲಾವಿದರು ಮೀಟಿಂಗ್ ಅಟೆಂಡ್ ಮಾಡಿರ್ತೀವಿ. ಅದರಲ್ಲಿ 3 ಜನನ ಫೈನಲೈಸ್ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಒಂದೇ ಇದು ಸಿಗ್ಲಿಕ್ಕೆ ಕಾರಣ ಅಂದರೆ ನಾವು ಮುಂಚೆ ಏನು ಕೆಲಸ ಮಾಡಿದ್ದೀವಿ ಆ ಒಂದು ಕೆಲಸದ ಆಧಾರದ ಮೇಲೆ ಒಂದು ಕೆಲಸನ ಕೊಟ್ಟಿದ್ದಾರೆ. ಶ್ರೀರಾಮ ಅಂತ ಹೇಳಿದ್ರೆ ದೇಶದ ಅಸ್ಮಿತೆ. ಮತ್ತು ಈ ರಾಮ ಅಂದರೆ ನಮಗೆ ಗೊತ್ತಿರುವಂಥದ್ದು ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ. ಆದರೆ ಈ ರಾಮಲಲ್ಲ ಸೊ ಯಾರು ಬಹುತೇಕರು ನೋಡೇ ಇರೋದಿಲ್ಲ ಇದನ್ನ. ಸೊ ಹೇಗೆ ಅದು ರಾಮಲಲ್ಲ? ಸರ್, ಇದು ರಾಮನ ಜನ್ಮಭೂಮಿ ಆದ್ದರಿಂದ ಅವರು ರಾಮಲಲ್ಲ ಅದು 5 ವರ್ಷದ ಬಾಲಕನ ರೀತಿಯಲ್ಲಿ ಒಂದು ವಿಗ್ರಹ ಮಾಡಬೇಕು ಅನ್ನೋ ಒಂದು ಮೊದಲನೇದು ಷರತ್ತನ್ನು ಹೇಳ್ತಾರೆ. ಜೊತೆಗೆ ನಮಗೆ ಪಾದದಿಂದ ಹಣೆವರೆಗೂ 51 ಇಂಚು. ನಾವು ರೆಫರೆನ್ಸ್ ಹುಡ್ಕಕ್ಕೆ ಹೋದರೆ ಅಂದರೆ ನಮ್ಮ ಶಿಲಾಯುಗಕ್ಕೆ ಅಂದರೆ ಕೆತ್ತನೆ ಕೆಲಸ ಯಾವಾಗ ಶುರುವಾಯಿತು, ಸುಮಾರು 2000 ವರ್ಷಗಳಿಂದ ಇರ್ಬೋದು, ಯಾವುದೇ ಒಂದು ಲಲ್ಲನ ವಿಗ್ರಹ ನಮಗೆ ನೋಡಲಿಕ್ಕೆ ಸಿಗಲ್ಲ. ನಮಗೆ ತರುಣ ರೂಪದಲ್ಲೇ ನಮಗೆ ರಾಮ ಸಿಗೋವಂಥದ್ದು ಎಲ್ಲ ಕಡೆನೂ. ಬಾಲರೂಪದ್ದು ಎಲ್ಲೂ ನಮಗೆ ಸಿಗಲ್ಲ. ಕೃಷ್ಣ ಮಾತ್ರ ನಮಗೆ ಬಾಲರೂಪದಲ್ಲಿ ಸಿಗುವಂಥದ್ದು. ಈ ಒಂದು ಇದ್ದಾಗ ನಮಗೆ ಇಂದಿನಲ್ಲಿ ರೆಫರೆನ್ಸ್ಗಳು ತುಂಬ ಕಮ್ಮಿ ಆಗುತ್ತೆ. ನಮಗೆ ಪ್ರೆಷರು ಜಾಸ್ತಿ ಆಗುತ್ತೆ. ಯಾಕಂದರೆ ನಮಗೆ ಹೇಗೆ ಒಂದು ದಾರಿನೇ ಕಾಣ್ದಿದ್ದಂಗೆ ಇರುತ್ತೆ. ಸೊ ಆಗೇನು ಮಾಡ್ತೀವಿ, ನಾವೇ ಮೊದಲು 5 ವರ್ಷ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ನಮ್ಮ ಕೆತ್ತನೆಗೆ ಏನು ಬೇಕು ಹೋಮ್ವರ್ಕ್ ಮಾಡ್ಕೊತೀವಿ. ಸುಮಾರೊಂದು ನಾನು ಮಕ್ಕಳ ಸ್ಕೂಲ್ಗಳಲ್ಲಿ ಹೋಗಿ ಕೂತ್ಕೊಳ್ಳೋಂಥದ್ದು, ಚಿಣ್ಣರ ಮೇಳ ಅಂಥ ಕಾರ್ಯಕ್ರಮಗಳಲ್ಲಿ ಹೋಗಿ ಮಕ್ಕಳನ್ನ ಅಬ್ಸರ್ವ್ ಮಾಡೋವಂಥದ್ದು, ಮತ್ತು 3 ವರ್ಷದ 5 ವರ್ಷದ ಮಕ್ಕಳಿಗೆ ಏನು ವ್ಯತ್ಯಾಸ ಬರುತ್ತೆ, ಮತ್ತು 5 ವರ್ಷ 10 ವರ್ಷದ ಮಕ್ಕಳಿಗೆ ಏನು ವ್ಯತ್ಯಾಸ ಇರುತ್ತೆ, ಆಗ ಮಾತ್ರ ನಮ್ಗೆ 5 ವರ್ಷಕ್ಕೆ ಗೊತ್ತಾಗುತ್ತೆ. ಸೊ ಈ ಒಂದು ಹೋಮ್ವರ್ಕ್ ಮಾಡ್ತೀವಿ. ಅದಕ್ಕೆ ಅಲಂಕಾರನೂ ಹೇಗಿರಬೇಕು, ನಮ್ಮ ದಕ್ಷಿಣ ಭಾರತದ ಅಲಂಕಾರ ಇರಬೇಕು. ಜೊತೆಗೆ ನಮ್ಮ ಉತ್ತರ ಭಾರತದವ್ರಿಗೂ ಕನೆಕ್ಟ್ ಆಗಬೇಕು ನಾವು ಮಾಡೋ ಕೆಲಸ. ಇದು ದಕ್ಷಿಣ ಭಾರತದ ಶೈಲಿಯಪ್ಪ ಇದು ಅಂತ ಅವ್ರಿಗೆ ಡಿಸ್ಕನೆಕ್ಟ್ ಆಗಬಾರ್ದು. ಸೊ ಇಬ್ರಿಗೂ ಕನೆಕ್ಟ್ ಆಗೋವಂಗೆ ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ, ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗೋವಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ. ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ, ಅದು ಬಾಲಕ ಆಗಿದ್ರೂ ಅದು ಬಾಲಕನಾಗಿ ಕಾಣಬಾರ್ದು, ರಾಮನಾಗೆ ಕಾಣಬೇಕು. ಸೊ ಈ ಒಂದು ಪ್ರಯತ್ನ ಮಾಡಿದ್ದೀನಿ. ಅವ್ರು ಮಾಡಿಸ್ಕೊಂಡಿದ್ದಾರೆ. ನಾನು ಮಾಡಿದ್ದೀನಿ ಅಂದರೆ ತಪ್ಪಾಗುತ್ತೆ. ಅವ್ರು ಮಾಡಿಸ್ಕೊಂಡಿದ್ದಾರೆ. ನಾವು ಅದಕ್ಕೇನು ಬೇಕು ತಯಾರಿಗಳನ್ನ ದಿನನಿತ್ಯ ಈಗ ನೋಡಿ. ಈಗ ರಾಮನ ಈ ಒಂದು ರಾಮಲಲ್ಲ ವಿಗ್ರಹನ ಕೆತ್ತನೆ ಮಾಡ್ತಾ ಇದ್ರಿ. ಹೇಗೆ ಕೆಲಸ ನಡೀತು, ಎಷ್ಟು ದಿನ ಕೆಲಸ ನಡೀತು, ಹೇಗೆ ನಡೆಯಿತು ಅಂತ? ಸರ್, ಒಂದು ಕಲ್ಲು ಸೆಲೆಕ್ಷನ್ ಪ್ರೋಸೆಸ್ಸು ನಾನು ಹೇಳಿದೆ. ನ್ಯಾಷನಲ್ ರಾಕ್ ಒಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ರಿನ್ಸಿಪಲ್ ಸೈಂಟಿಸ್ಟ್ ಅವರು ಕಲ್ಲು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಟೆಸ್ಟಿಂಗ್ ನಂತರ ಕಲ್ಲಿಗೆ ದಿನನಿತ್ಯ ನಮಗೆ ಬೆಳಗ್ಗೆ ಮತ್ತು ಸಂಜೆ ರಾಮರದು ಧ್ಯಾನ ಶ್ಲೋಕದಿಂದ ಹಿಡಿದು ಅವ್ರದ್ದು ಮಂತ್ರಗಳ ಜೊತೆಗೆ ಪೂಜೆ ನಡೆಯುತ್ತೆ ದಿನನಿತ್ಯ. ಮತ್ತು ಒಬ್ಬರು ಶಿಲ್ಪಿಗೂ ಕಂಕಣನ ಮೊದಲನೇ ದಿವಸನೇ ಪೂಜೆ ಮಾಡಿ ನಮಗೊಂದು ಕಂಕಣ ತೊಡಿಸಿರ್ತಾರೆ. ಆ ಕಂಕಣ ನಾವು ಪೂರ್ತಿ ಆಗೋ ತನಕ ತೆಗಿಯೋಂಗಿಲ್ಲ. ಅದನ್ನು ಕಂಕಣನ ಇಲ್ಲೇ ಇದೆ. ಆ ರೀತಿ ಕಂಕಣವನ್ನು ಕಟ್ಟಿ ನಮಗೆ ಅವರು ಒಂದು ಪೂಜೆನ ಮಾಡ್ತಾರೆ.
ಅಂದರೆ ನಮ್ಮ ಜವಾಬ್ದಾರಿ, ಇದೊಂದು ಜವಾಬ್ದಾರಿ ನಮಗೆ ಕಟ್ಟಿದ ಹಾಗೆ. ಸೊ ಅದನ್ನು ನಮಗೆ 6 ತಿಂಗಳ ಕಾಲ ನಾವು ಸುಮಾರು ಒಂದು 12 ಅವರ್ಸ್ ಮೇಲೆ, ಯಾಕಂದರೆ ಒಂದು ಕುಸರಿ ಕೆಲಸ ಜಾಸ್ತಿ ಇರುತ್ತೆ ಇದರಲ್ಲಿ. ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಸೆಂಟಿಮೀಟರ್ ನಾವು ಕಲೆ ಮುಖಾಂತರ ಒಂದು ವಿಜುವಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ. ಎವ್ರಿ ಸೆಂಟಿಮೀಟರ್ ಅವ್ರು ಎಲ್ಲಿ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ, ಒಂದು ಶೈಲಿ ಕಾಣುತ್ತೆ. ಈಗ ದೇಶದ ಪ್ರಧಾನಿಗಳು ಲೋಕಾರ್ಪಣೆ ಮಾಡಿದಂತಹ ಹ್ಯಾಟ್ರಿಕ್ ವಿಗ್ರಹ ಆಗ್ತದೆ ತಮ್ಮದು. ಯಾಕಂದರೆ ಈ ಹಿಂದೆ ಶಂಕರಾಚಾರ್ಯರದಾಯಿತು, ಸುಭಾಷ್ ಚಂದ್ರ ಬೋಸ್ ಆಯಿತು, ಈಗ ರಾಮಲಲ್ಲ. ಆದರೆ 3 ಜನ ಇರೋದು, ಒಬ್ಬ ನಮ್ಮ ಮತ್ತೊಬ್ಬರ ರಾಜ್ಯದಲ್ಲಿರೋದು ಮತ್ತು ಹೊರ ರಾಜ್ಯದಲ್ಲಿರೋದು. ಯಾಕೆ ಈ ಪ್ರೋಸೆಸ್? ಇದು ನಾರ್ಮಲ್ ಪ್ರೋಸೆಸ್ ಅಥವಾ ಹೇಗೆ? ನೋಡಿ, ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಅಂದ ಕೂಡಲೇ ನಿಮಗೆ ಒಬ್ಬರಿಗೆ ಕೊಡೋದಿಲ್ಲ ಅದು. ಈಗ ನಮಗೆ ಶಂಕರಾಚಾರ್ಯರದು 7 ಮಾಡಲ್ ಬಂದಿತ್ತು ನಮ್ಗೆ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ಗೆ. ಅದರಲ್ಲಿ ಒಂದು ಮಾಡಲ್ ಸೆಲೆಕ್ಟ್ ಮಾಡ್ತಾರೆ, ಆಗ ನಮಗೆ ಸಿಕ್ಕಿತು. ಇನ್ಕ್ಲೂಡಿಂಗ್ ನಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನಲ್ಲಿ ಡೆಲ್ಲಿಯಲ್ಲಿ ಕಲಾವಿದರಿದ್ದರು, ಒಡಿಸ್ಸಾಯಿಂದ ಬಂದಿದ್ದರು, ನಂದು ಒಂದು ಮಾಡಲ್ ಇತ್ತು. ಕೊನೆಗೆ 3ರಲ್ಲಿ ನನ್ನ ಮಾಡಲ್ ಇಷ್ಟ ಆಯಿತು ಕಲ್ಚರ್ ಮಿನಿಸ್ಟ್ರಿಲಿ, ಆಗ ನನಗೆ ವರ್ಕ್ ಕೊಡ್ತಾರೆ. ಸೊ ಪ್ರತಿಯೊಂದು ಪ್ರೋಸೆಸ್ಸು ಹೀಗೆ ಇರುತ್ತೆ. ಬಟ್ ಇದು ಈಗ ನಮ್ಮ ಜನಕ್ಕೆ ಗೊತ್ತಾಗ್ತಾ ಇದೆ ಈ ಒಂದು ಕೆಲಸದಲ್ಲಿ ಎಲ್ಲರಿಗೂ. ಬಟ್ ಇನ್ನೊಂದು ವಿಶೇಷ ಏನಂದರೆ, ಬರೀ ಮಾಡಲ್ ಮಾಡ್ತಿದ್ವಿ, ದೊಡ್ಡದು ಮಾಡ್ತಿಲ್ಲ. ಇಲ್ಲಿ ಮಾಡಲಲ್ಲ, ಡೈರೆಕ್ಟ್ ವಿಗ್ರಹಗಳೇ 3 ಜನ ರೆಡಿ ಮಾಡಿದ್ದೀವಿ. ಅವ್ರ ಉದ್ದೇಶ, ಈಗ ಕಲ್ಲಲ್ಲಿ ಮಾಡಬೇಕಾದ್ರೆ ಏನಾದರೂ ಒಬ್ರಿಗೆ ಕೊಟ್ಟರೆ ಸಣ್ಣ ಪುಟ್ಟ ಭಿನ್ನಗಳಾದ್ರೂ ನಮಗೆ ಇನ್ನೊಂದು ಅವಕಾಶ ಚಾನ್ಸ್ ಇರಲ್ಲ, ಏನೂ ಆಪ್ಷನ್ ಇರಲ್ಲ ಅಂತ ಒಂದು ಕಮಿಟಿಯವರು ಇದು 3 ಜನ ಕಲಾವಿದರ ಕೈಲಿ ಕೊಟ್ಟು ಮಾಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ಸುಮಾರು 7-8 ಜನ ಇರ್ತಾರೆ, ಕೊನೆಗೆ 3 ಜನಕ್ಕೆ ಫೈನಲೈಸ್ ಮಾಡಿ ಇದನ್ನು ಇದು ಮಾಡ್ತಾರೆ. ಈ 3 ಜನ ಹೇಗೆ ವರ್ಕ್ ಮಾಡಿದ್ದೀರಾ? 3 ಜನದ್ದು ಒಂದೇ ಥರ ಬಂದಿದೆಯಾ ಅಥವಾ ತಮಗೆ ಅವ್ರದ್ದು ನಿಮಗೆ ಹೇಗೆ ಗೊತ್ತಾಗಿದೆ ಹೇಗೆ ಅಂತ? ನಾವು ಏನು ಮಾಡಿದ್ವಿ, ಒಬ್ಬರು ನಮ್ಮ GL ಭಟ್ ಸರ್ ಮತ್ತು ಅವರ ಶಿಷ್ಯಂದರು ವಿಪಿನ್ ಅಂತ ಇದ್ದಾರೆ. ನಾವೆಲ್ಲ ಮೊದಲೇ ಮಾತಾಡ್ಕೊಂಡಿದ್ವಿ, ನಾವೆಲ್ಲ ಪರಿಚಯ ಇದ್ರೂ ಇದ್ರ ಬಗ್ಗೆ ಮಾತಾಡೋದು ಬೇಡ, ನಾವು ಇದನ್ನು ನಮ್ಮ ಶೈಲಿ ನಮ್ಮ ವಿಶೇಷತೆಯಲ್ಲೇ ಮಾಡೋಣ ಅಂತೇಳಿ ನಾವು 3 ಜನ ಕಲಾವಿದರು ಕೂತ್ಕೊಂಡು, ಒಬ್ಬರು ಇದುವರೆಗೂ ನಮಗೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ, ಟಿಲ್ ನಾವು ಮಾಡಿ ಬಂದಿದ್ದೀವಿ, ನಮ್ಮದು ಅವ್ರು ನೋಡಿಲ್ಲ. ಸೊ ಏನಕ್ಕೆ ಈ ಪ್ರೋಸೆಸ್ನ ಹಾಕೊಂಡ್ವಿ ಅಂದರೆ, 3 ವಿಶೇಷವಾಗಿ ಬರಲಿ. ಒಬ್ರದ್ದೊಬ್ರು ನಾವು ಅಫ್ಕೋರ್ಸ್ ಕಾಪಿ ಅಂತೂ ಮಾಡಲ್ಲ ಅಷ್ಟು ಲೆವೆಲ್ಗೆ ಹೋದ್ಮೇಲೆ, ಬಟ್ 3 ವಿಶೇಷವಾಗಿ ಬರಲಿ. ಯಾರ್ದು ಸ್ಟ್ರೆಂತ್ ಇದೆ ಅವರ ಸ್ಟ್ರೆಂತಲ್ಲಿ ಅವ್ರು ಮಾಡಲಿ. ಒಬ್ಬರು ಕ್ಲಾಸಿಕಲ್ಲಿ ಸ್ಟ್ರೆಂತ್ ಇರ್ತಾರೆ, ಒಬ್ಬರು ರಿಯಲಿಸ್ಟಿಕಲ್ಲಿ ಸ್ಟ್ರೆಂತ್ ಇರ್ತಾರೆ, ಇನ್ನೊಬ್ಬರು ಫ್ಯೂಷನಲ್ಲಿ ಸ್ಟ್ರೆಂತ್ ಇರ್ತಾರೆ. ಸೊ ಅವರ ಸ್ಟ್ರೆಂತಲ್ಲಿ ಮಾಡೋಣ ಅಂತೇಳಿ ನಾವೇ ಇದನ್ನು ಕಂಡೀಷನ್ ಹಾಕ್ತೀವಿ. ನಮ್ಮ ಟ್ರಸ್ಟ್ ಅವ್ರು ಏನು ಹೇಳಿರಲ್ಲ, ನಮಗೆ ನೋಡಬೇಡಿ ಮಾಡಬೇಡಿ ಅಂತ ಏನು ಹೇಳಿರಲ್ಲ. ನಮಗೆ ನಾವೇ ಕಂಡೀಷನ್ಸ್ ಹಾಕ್ಕೊಂಡು ಈ ಒಂದು 6 ತಿಂಗಳು ಅದೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ಈಗಲೂ ನಾವು ನೋಡಿಲ್ಲ ಯಾರ್ದು ಹೇಗೆ ಮಾಡಿದ್ದೀವಿ ಅಂತ. ಈಗ ಒಬ್ಬ ಕಲಾವಿದರ ರಾಮಲಲ್ಲ ಅಲ್ಲಿ ಮೂಲ ಪ್ರತಿಷ್ಠಾಪನೆ ಆಗ್ತದೆ, ಇನ್ನು ಉಳಿದ 2 ಏನು ಮಾಡ್ತಾರೆ ಹೇಗೆ? ಮತ್ತು ನೀವೇನು ಫಿಂಗರ್ ಕ್ರಾಸ್ ಹಿಡಿದಿದ್ದೀರಾ? ನಿಮಗೆ ಹೇಗೆ? ಇಲ್ಲ ಸರ್, ನನಗೆ ಮೊದಲು 3 ಜನದಲ್ಲಿ ಒಬ್ಬನಿದ್ರೆ ಅದೇ ತುಂಬ ಸಂತೋಷ. ಅದು 3 ಜನದಲ್ಲಿ ಯಾರು ಚೆನ್ನಾಗಿ ಮಾಡಿದ್ರೆ ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ. ನಂದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ. ಆಲ್ರೆಡಿ 2 ದೇವರು ಕೊಟ್ಟಿದ್ದಾನೆ, ಆದರೆ ಖುಷಿ ಆಗ್ಲಾದ್ರೂ ನನಗಿಂತ ಚೆನ್ನಾಗಿರೋದನ್ನ ಖುಷಿ ಇರುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ನಂತರ ಅವ್ರು ಹೇಳಿರ್ತಾರೆ, ಗೌರವಪೂರ್ವಕವಾಗಿ ನಾವು ನಡೆಸ್ಕೊತೀವಿ. ಅದನ್ನೂ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸರ್, ಶಂಕರಾಚಾರ್ಯರಾಯಿತು, ಸುಭಾಷ್ ಚಂದ್ರ ಬೋಸ್ ಅವರಾಯಿತು, ನಮ್ಮ ಚುಂಚನಕಟ್ಟೆ ಆಂಜನೇಯನ ಒಂದು ಕೆತ್ತನೆ ಆದಾಗಲೂ ಸಹ ತಾವು ಹೇಳುವಂಥದ್ದು, ನಾನು ಬ್ಲ್ಯಾಂಕ್ ಆಗಿರ್ತೇನೆ, ಹೌದು, ಕೈಯಲ್ಲಿ ಉಳಿ ಹಿಡಿದು ಕೆಲಸ ಶುರು ಮಾಡಿದ್ರೆ ಅದು ಯಾವುದೇ ಮಾಡ್ಕೊ ಹೋಗ್ತಾರೆ ಅಂತ. ರಾಮಲಲ್ಲನಿಗೂ ಅದೇ ಅನುಭವ ಆಯಿತಾ ಸರ್? ಈಗ ನೋಡಿ, ಈಗ ನಾನು ರಾಮನ್ ಮಾಡ್ತೀನಿ ಅಂದರೆ ನಿಮಗೆ ಪ್ರೆಷರ್ ಆಗುತ್ತೆ, ನಮಗೆ ಪ್ರೆಷರ್ ಆಗಿಬಿಡುತ್ತೆ. ಅದು ಅಷ್ಟು ಭಾರ ಹೊರಕ್ಕಾಗಲ್ಲ ನಮ್ಮ ಕೈಲಿ. ಅದಕ್ಕೆ ನಾವು ಪ್ರತಿಯೊಂದು ಅವ್ರು ಮಾಡಿಸ್ಕೊತಾರೆ. ಈಗ ನೋಡಿ, ನಾವು ಏನು ಮಾಡ್ತೀವಿ, ನನಗೆ ಗೊತ್ತು ಅಂತ ಕೂತ್ಕೊಂಡ್ರೆ ಅದು ಸೀಮಿತ ಆಗ್ಬಿಡುತ್ತೆ. ನನಗೇನು ಗೊತ್ತಿಲ್ಲ ಅಪ್ಪ, ಬಟ್ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀನಿ, ಬಟ್ ನನಗೆ ಗೊತ್ತಿಲ್ಲ, ನೀವೇ ದಾರಿ ತೋರಿಸಿ ಅಂತ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟು ನನ್ನ ಕೈ ಉಳಿಸೋದಕ್ಕೆ ಅದು ಕಲ್ ಜೊತೆ ಕೂತ್ಕೊಂಡ್ರೆ ಆಗುತ್ತೆ ಅಂತ ಮಾತ್ರ ಗೊತ್ತು. ಇದೇ ಒಂದು ಪ್ರೋಸೆಸ್ಸಲ್ಲಿ ನಾನು ಮೊದಲಿಂದ ಮಾಡಿ ಜನಕ್ಕೆ ಇಷ್ಟ ಆಗ್ತಾಯಿದೆ. ಇದರಲ್ಲೂ ನಾನು ಅದೇ ಒಂದು ಮೆಥಡನ್ನು ನಾನು ಫಾಲೋ ಮಾಡಿ, ನನ್ನ ವರ್ಕಿಂಗ್ ಸ್ಟೈಲೇ ಅದೇ ರೀತಿ. ನಾನು ಆದಷ್ಟು ನಾನೇ ಮಾಡಿಬಿಡ್ತೀನಿ ಅಂತ ಏನು ಹೇಳಲ್ಲ. ನಾನು ಕೂತ್ಕೋತೀನಿ ಕಲ್ ಜೊತೆ, ನಿಮ್ಮ ಜೊತೆ ಕೂತ್ಕೋತೀನಿ, ನೀವು ಮಾಡಿಸ್ಕೊಳ್ಳಿ ನನ್ನ ಕೈಲಿ ಅಂತ ಒಂದು ಇಂಟ್ರಾಕ್ಷನ್ ನನ್ನ ಕಲ್ ಜೊತೆ ಮಾಡ್ಕೊಂಡೇ ಮಾಡ್ತೀನಿ. ಒಂದು MBA ಪದವೀಧರರು, ಸೊ ಮಾರ್ಕೆಟಿಂಗು ಅದರಲ್ಲಿದ್ದಂಥವ್ರು ಈ ವಿಗ್ರಹ ಕೆತ್ತನೆಗೆ ಬಂದರೆ ಹೇಗೆ ಇದು ಹಿನ್ನೆಲೆ ಬಂದದ್ದು ಅಂತ? ಸರ್, ನಾನು ಆಗಲೇ ಹೇಳಿದಾಗೆ, ನಾನು MBA ಮಾಡೋಕ್ಕೆ ಮುಂಚೆ ನಾನು 11ನೇ ವಯಸ್ಸಲ್ಲೇ ತಂದೆಯವ್ರ ಜೊತೆ ಕೆಲಸ ಶುರು ಮಾಡ್ತೀನಿ. ಆದರೆ ಕೆಲಸ ಮತ್ತು ಓದು 2 ಒಟ್ಟಿಗೆ ಮಾಡ್ತಾಯಿರ್ತೀನಿ MBA ತನಕನೂ. ಈಗ ನೋಡಿ, MBA ನಮಗೆ 1-1.5-2 ಗಂಟೆ ಕೆಲಸ ಕ್ಲಾಸ್ ಮುಗೀತು ಅಂದರೆ ಮಧ್ಯಾಹ್ನ 2ರಿಂದ ನಾನು ಸಂಜೆ ರಾತ್ರಿ 9 ಗಂಟೆ ತನಕ ತಂದೆಯವ್ರ ಜೊತೆ ಕೆಲಸ ಮಾಡ್ತಿದ್ವಿ. ನನಗೆ MBAಲಿ ಮೈಸೂರು ಬಿಟ್ಟು ನಾನು ಯಾವಾಗ ಬ್ಯಾಂಗ್ಳೂರಿಗೆ ಹೋಗಿ ಕೆಲಸ ಮಾಡಿದೆ, ಅದೇ ಫಸ್ಟ್ ಟೈಮ್ ನಾನು ಕೆಲಸದಿಂದ ಸಪ್ರೇಟ್ ಆಗಿದ್ದು ಈ ಒಂದು ಕೆತ್ತನೆ ಕೆಲಸದಿಂದ. ಆ ಒಂದು 3-4 ತಿಂಗಳಲ್ಲೇ ನನಗೆ ಗೊತ್ತಾಯ್ತು, ಇಲ್ಲ ನಂದು ಖುಷಿ ಇದಲ್ಲ. ನನಗೆ ಅಲ್ಲಿ ಏನೇ ಕೆಲಸ ಮಾಡ್ತಿದ್ರೂ ನನಗೆ ಗಮನ ಎಲ್ಲ ನನ್ನ ಈ ಕಡೆನೇ ಇತ್ತು. ಸೊ ಆಗ ನಮ್ಮ ತಂದೆಯವ್ರ ಜೊತೆ ನಾನು ಮಾತಾಡ್ತೀನಿ, ಇಲ್ಲ ನನಗೆ ಓದಿ ನನ್ನ ಕೆಲಸಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಇದೇ ಕೆಲಸ ಮಾಡ್ತೀನಿ ಅಂತ. ನಮ್ಮ ತಾಯಿ ತುಂಬ ಬೇಜಾರು ಮಾಡ್ಕೋತಾರೆ, ಅಪ್ಪ ಹಾಕಿದ ಆಲಿದ ಮರ, ನೀನು ಇದೇ ಥರ ಬರಬೇಡ, ಇಲ್ಲಿ ತುಂಬ ಧೂಳು ಸೆಕೆ. ಅವ್ರಿಗೆ ಮಗ ಐರನ್ ಬಟ್ಟೆ ಹಾಕೊಂಡು ಈಚೆ ಹೋಗಲಿ ಅಂತ ಅವರು.
ಇಲ್ಲಿ ಶ್ರಮ ಧೂಳು ಬೆವರು ಯಾವಾಗಲೂ ಇರುತ್ತೆ ಕಣಪ್ಪ, ನೀ ಬೇಡ ಅಂತ ಅಮ್ಮ. ಅವರು ಕನ್ವಿನ್ಸ್ ಆಗಲ್ಲ, ಅಪ್ಪ ಕನ್ವಿನ್ಸ್ ಆಗ್ತಾರೆ. ಬಟ್ ಒಂದು ಕಂಡೀಷನ್ ಮೇಲೆ, ನೀನು MBA ಮಾಡಿ ನೀನು ಮಾರ್ಕೆಟ್ ಮಾಡಿ ಎಲ್ಲ ತಂದು ಮಾರುವಂಥದ್ದಲ್ಲಪ್ಪ, ನೀನೇ ಕೂತು ಮಾಡಬೇಕು. ಅವ್ರ ತಂದೆ ಬಗ್ಗೆ ಗೌರವ. ನಮ್ಮ ತಂದೆನೂ ಅಷ್ಟು ಶ್ರಮ ವಹಿಸಿ ಹೆಸರು ಮಾಡಿದ್ದಾರೆ. ನಾನು